ಹಾಯ್ ಮಾಡು. ಮುದ್ದೆ ನೋಡ ಅಲ್ಲಿ ಬಾಳೆ ಹಾಕಿರೋದು ನಮ್ದೇ ಅವೆಲ್ಲ ಹೆಂಗವ ಚಂದ್ರಿ ಹೆಂಗ ಇಲ್ಲಡವ ನೋಡಿಲಿ ಸುಮಾರಾಗಿ ಯಾಕಪ್ಪ ದಪ್ಪಕ್ಕೆ ದಪ್ಪ ಇಪ್ಪ ಪಾಠ ಇತ್ತ ಇದ್ಯಾವ್ದ ಇದ್ಯಾವ್ದ ಯಾವ್ದೇ ಇದು ಏನಾದ್ರು ಹೇಳಿ ಇಂಗ್ಲೀಷಲ್ಲಿ. ದಿಸ್ ಇಸ್ ಮೈ ಗ್ರ್ಯಾಂಡ್ ಫಾದರ್ ದಟ್ ವಾಟ್ ಇಸ್ ದಟ್ ಬಾಳೆ ಗಿಡ ಗಾಡಿ ಹೋದ್ಮೇಲೆ ನೋಡ್ತಾರೆ ಅಲ್ಲ. ಹಾಕು ಇಲ್ಲಿ ಅವಾಗ ಆಗ್ತಾರೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಬ್ಯಾಕ್ ಲಕ್ಷ್ಮೀ ಮನೋಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ನಮ್ಮ ಫ್ಯಾಮಿಲಿ ಸಮೇತ ನಮ್ಮ ಯಜಮಾನ್ರು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಸೊ ಹಂಗಂದ್ರೆ ನಮ್ಮ ಮನೆ ದೇವ್ರೇ. ಸೊ ಏನು ವಿಷಯ ಏನಪ್ಪ ಹೋಗ್ತಾ ಇರೋದು ಅಂತಂದರೆ ತುಂಬ ದಿನಗಳಾಗಿತ್ತು ನಮ್ಗೆ ಹುಷಾರಿಲ್ದಿರೋ ಕಾರಣ ನಾವು ಹರ್ಸ್ಕೊಂಡಿದ್ದೀವಿ ಬರ್ತೀವಿ ಅಂತ. ಸೊ ಅದಕ್ಕೋಸ್ಕರ ಹೊರಡ್ತಾ ಇದ್ದೀವಿ. ಸೊ ಆಲ್ರೆಡಿ ಹೋಗಿ ಬಂದು ಟೈಮ್ 9 ಗಂಟೆ ಆಗಿದೆ. ಇಲ್ಲಿಂದ ಡೈರೆಕ್ಟಾಗಿ ಮೈಸೂರಿಗೆ ಹೋಗಿ ನಂತರ ನಮ್ಮ ಯಜಮಾನ್ರ ಅಜ್ಜಿ ಊರಿಗೆ ಹೋಗಿ ಆದರೆ ನಾಳೆ ಸಂಡೇ ನಾವು ನಮ್ಮ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ತೀವಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಹೋಪ್ ಯು ಆಲ್ ಎಂಜಾಯ್ ದಿಸ್ ವಿಡಿಯೋ. ಸೊ ಓಕೆ ಬಾಯ್ ಮನು. ಸೊ ಇವಾಗ ಹೊಡ್ತಾ ಇದ್ದೀವಿ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಊರಿಗೆ ಹೋಗೋಕ್ಕೆ. ಸೊ ನಮ್ಮ ಯಜಮಾನ್ರು ಗಾಡಿ ತರಕ್ಕೆ ಹೋಗಿದ್ರು. ಸೊ ಇವಾಗ ಗಾಡೀಲಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡೋಣ ಅಲ್ಲಿ ಹೇಗೆ ಎಂಜಾಯ್ ಮಾಡ್ತೀವಿ ಅಂತ. ಐ ಆಮ್ ವೆಯ್ಟಿಂಗ್. ಮನೆಯಿಂದ ಹೊರಟಿ ಡೈರೆಕ್ಟಾಗಿ ಅಲ್ಲಿ ಗ್ಯಾಸ್ ಬಂಕ್ ಹತ್ರ ಬಂದು ಗ್ಯಾಸ್ ಮತ್ತು ಪೆಟ್ರೋಲ್ನ ಫುಲ್ ಮಾಡ್ಕೊಂಡು ಗ್ಯಾಸ್ ಎಲ್ಲ ತುಂಬಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಹೋದ್ವಿ. ಸೊ ನೆಕ್ಸ್ಟ್ ನಾವು ರಾಮನಗರಕ್ಕೆ ಬಂದ್ವಿ. ಸೊ ರಾಮನಗರದಲ್ಲಿ ಪೊಲೀಸರು ಗಾಡಿನ ಹಿಡಿದ್ರು. ಸೊ ಅವ್ರಿಗೆ ಫೈನ್ ಕಟ್ಟಿ ನೆಕ್ಸ್ಟ್ ನಾವಿಲ್ಲಿಂದ ಹೋದ್ವಿ. ಸೊ ಫೈನಲಿ ನಾವಿವಾಗ ಮದ್ದೂರಿಗೆ ಬಂದ್ವಿ. ಮದ್ದೂರಲ್ಲಿ ತುಂಬ ಹೊಟ್ಟೆ ಹಸಿತಾ ಇತ್ತು, ಯಾಕಂದರೆ ಟಿಫನ್ ಮಾಡ್ತಿರೋದ್ರಿಂದ ತುಂಬ ಹೊಟ್ಟೆ ಹಸಿತಿತ್ತು. ಸೊ ಅಲ್ಲಿ ಮದ್ದೂರು ಟಿಫಾನಿಸ್ ಅನ್ನೋ ಹೋಟೆಲ್ ಕಾಣಿಸ್ತು. ಸೊ ಒಳಗಡೆ ಹೋಗಿ ಬಿಸಿಬೇಳೆಭಾತ್, ಕಾಫಿ ಹಾಗೆ ಪಲಾವ್ನ ಬ್ಯಾಟಿಂಗ್ ಮಾಡಿ ನಂತರ ನಾವು ಅಲ್ಲಿಂದ ಹೊರಟ್ವಿ. ಹಾಗೆ ನಾವು ಶ್ರೀರಂಗಪಟ್ಟಣದಲ್ಲಿ ಬರ್ತಾ ಇದ್ವಿ. ಸೊ ಈ ಕಾರು ಶೋರೂಮ್ನ ನೋಡಿದ್ವಿ. ಸೊ ನೀವೇನಾರು ಒಳಗಡೆ ಹೋಗಿದ್ರಾ? ನಾನಂತೂ ನೋಡಿಲ್ಲ. ಸೊ ಹೇಗಿರುತ್ತೆ ಅಂತ ನೋಡೋಣ, ಯಾವಾಗಾರ ಹೋಗೋಣ. ಸೊ ಫೈನಲಿ ನಾವು ಮೈಸೂರಿಗೆ ರೀಚ್ ಆದ್ವಿ. ಸೊ ತುಂಬ ಖುಷಿ ಆಯಿತು. ಸೊ ನಮ್ಮ ಕ್ವಾರ್ಟರ್ಸ್ ಒಳಗಡೆ ಎಂಟ್ರಿ ಆಗ್ತಿದ್ದಾಗೆ ತುಂಬಾ ಖುಷಿ ಆಯಿತು, ಯಾಕಂದರೆ ತುಂಬ ತಿಂಗಳಾಗಿತ್ತು ನಾವು ಮೈಸೂರಿಗೆ ಬಂದು. ಸೊ ಅದಕ್ಕೆ ನಮ್ಮ ಯಜಮಾನ್ರಿಗೂ ನನಗೂ ತುಂಬ ಖುಷಿ ಆಯಿತು. ಸೊ ಫೈನಲಿ ಗಾಡಿನ ನಿಲ್ಲಿಸಿ ನಂತರ ನಾವು ಸ್ಟೆಪ್ ಹತ್ಕೊಂಡು ಹೋಗ್ತಾ ಇದ್ವಿ. ಸೊ ನೋಡೋಣ ನಮ್ಮ ಮನೆಯವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಚೆನ್ನಾಗಿದ್ದೀರಮ್ಮ? ಹಾಯ್ ಮಾಡು. ಮೈಸೂರು ಇವಾಗ ಹೊಲ್ದಾಗ ಬರ್ಬೇಕಾ? ಮನೆ ಬೇಗ ಮನೆ ಬೀಗವ ನಂತರ ನಮ್ಮ ಮನೆಯವ್ರ ಅಜ್ಜಿಯವ್ರ ಊರಿಗೆ ಹೋಗಕ್ಕೆ ಟೈಮ್ ಆಯಿತು. ಸೊ ಲಾಕ್ ಮಾಡ್ಕೊಂಡು ಮನೇನ ನಾವು ನೆಕ್ಸ್ಟ್ ಹೊರಟ್ವಿ. ಎರಡು ಮನೋ ಅದೇನೋ ಹೇಳ್ತೀನಿ ನೋಡಿ, ಇದೆ ನಮ್ಮ ಬೀದಿ ಅಂತೀವಿ. ಫೈನಲಿ ನಮ್ಮ ಯಜಮಾನ್ರು ಅಜ್ಜಿಯವ್ರ ಮನೆಗೆ ಬಂದ್ವಿ. ಹಾಗೆ ಮೂಸು ತೇಜು, ಹಾಗೆ ಮೂಸು ತೇಜು. ಈ ಕೆಲಸ ಅಂತ ಬಿಡ್ಬೇಡ ನೀನು. ಬೆಳಗಾನ ಓ ತಂದ್ರು ಅಕ್ಕಾಯ ಸೋಕರ್ಯ
ಬಂದ್ ಕಟ್ಟಂಬಿಡು. ಅಲ್ಲಿ ಅದ್ಯಾರ ಮನೆ ಹೇಳಿ? ಪ್ರೇಮನ್ ಮನೆ ಹೋಗಿ ಅರ್ಧ 1 hour ಕೂತಿದ್ ಬಂದು ಅಕ್ಕಿ ಕಾಯಿಸ್ಕೊಟ್ರು. ಇದೇ ನೋಡಿಯಪ್ಪ ನಾ ಹುಟ್ಟು ಬೆಳೆದ ಊರು ಚಿನ್ನಂಬಳ್ಳಿ. ನನ್ನ ಜನನ ಆಗಿದ್ದು ಊರು. ನಡ 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 ಎಲ್ಲಿಗೆ ನಡ ನಡ ಅನ್ನೋದು ಹೊಲ್ಕ ಹೋಗೋದೇ ಹೋಗಿಲ್ಲ. ನಮ್ಮ ಯಜಮಾನ್ರು ಅಜ್ಜಿಯವರು ಹೊಲ ನೋಡ್ಬೇಕಂತ ಡಿಸೈಡ್ ಮಾಡಿ ಸೊ ಎಲ್ಲರೂ ಹೊರಟ್ವಿ. ಬುದ್ಧಿ ಎಲ್ಲರೂ ಕಂಟ್ರೋಲ್ ಇಟ್ಕೊಳ್ಳೋ ಬುದ್ಧಿ ಅದನ್ನಂತ ನಿಮ್ಮೆಲ್ಲ. ನಾನ್ ಮಾತ್ರ ಕಂಟ್ರೋಲ್ ಇರಲ್ಲ. ನಾನು ಮಾತ್ರ ಯಾರೇ ಇಲ್ಲ. ನಾನ್ ಮಾತ್ರ ಯಾರ ಮಾತು ಕೇಳಲ್ಲ. ಇದು ಯಾವ್ದು ನೋಡ ಅಲ್ಲಿ ಬಾಳೆ ಹಾಕಿರೋದು ನಮ್ದೇ ಎಲ್ಲ. ಹೆಂಗವ ಚಂದ್ರಿ? ಹೆಂಗೆ ಇಲ್ಲಣವ ಓಡೋದು ಬಾಸ್ಕೋತದಲ್ಲ. ಅವೆಲ್ಲ ಬಾಳೆ ಹಾಕಿರೋ ನಮ್ದೇ ಅದು. ನಿಮ್ದೆ ನಡೆಯಪ್ಪ. ಏನಾದ್ರು ಹೇಳಿ ಇಂಗ್ಲೀಷಲ್ಲಿ. ದಿಸ್ ಈಸ್ ಮೈ ಗ್ರ್ಯಾಂಡ್ ಫಾದರ್. ದಟ್ ವಾಟ್ ಈಸ್ ದಟ್? ಬಾಳೆ ಗಿಡ. ಗಾಡಿ ಹತ್ತುತ್ತಾ ಇಲ್ಲ. ಹೇಳ್ಬಿಡದಮ್ಮನ. ಬನ್ನಿ ಹೊಲಕ್ಕೆ ಹೋಗೋಣ. ಅಯ್ಯೋ ಮಾಡ್ತಾ ಇದ್ದೀನಿ ಇರು. ನಿಮ್ದು ಹೊಲನೆಲ್ಲ ವಿಡಿಯೋ ಮಾಡ್ಕೋಬೇಕಂತ. ಮಾಡ್ಕೊಬಿಡಪ್ಪ. ಅಮ್ಮ ಮಾಡ್ಕೋಬೇಕದ್ದೆ ಅಲ್ವಾ ಪಾಲ್ ಕೇಳಕ್ಕೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅವ್ರು ಅದಕ್ಕೆ ತಾನೇ ಕೇಳೋದು. ಮಾಡ್ಕ ಎಷ್ಟು ಎಕರೆ ಇದ್ದು ಅಂತ. ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನೋಡಿ, ಇದೇ ನಾವು ಹುಟ್ಟು ಬೆಳೆದ ಊರು. ಇದು ನಮಗೆ ತುಂಬ ಖುಷಿ ಆಗ್ತಿದೆ. ತುಂಬ ದಿನ ನಂತರ ನಾವು ಬಂದಿರೋದು ಇಲ್ಲಿಗೆ. ಮೇಲಿಡಿ ಸ್ವಲ್ಪ ಕ್ಯಾಮರಾ. ನೋ ಕಾಮೆಂಟ್ಸ್. ನೋಡಿ, ಇದೆ ನಮ್ಮ ತಾತ ಅವರು ಕಟ್ಟಿದ ಜಮೀನಲ್ಲಿ ಮಾಡಿದಂಥ ಮನೆ. ಏನಿಲ್ಲ, ಇದು ಗೇಟು. ಬನ್ನಿ, ಏನು ಅನ್ನಿಸ್ತು ನಮ್ಮ ತಾತ ಅವ್ರ ಜಮೀನಿಗೆ ಕರ್ಕೊಂಬಂದಿದ್ದೀವಿ ನಿಮ್ಮನ್ನ. ನಿಮ್ಮ ಮನಸ್ಸಿಗೆ ಹೇಳಿ ಏನು ಅನ್ನಿಸ್ತು ಅಂತ. ಏನಿಲ್ಲ, ತುಂಬ ಖುಷಿ ಐತೈತೆ. ಸೊ ಬನ್ನಿ, ಇವ್ರು ಕಟ್ಟಿರೋಂಥ ಮನೆನ. ಹೊಲದ ಮಧ್ಯೆ ಐತೆ ಮನೆಗಳು ನೋಡಿ. ಹೊಲದ ಮಧ್ಯೆ ಐತೆ ಮನೆ. ಹಾಂ, ಬನ್ನಿ ಈ ಕಡೆ. ಇಲ್ಲ ಬಾವ. ಹಾಂ, ಇದೆ. ನಾನಂತೂ ಮದುವೆ ಆದಮೇಲೆ ಇದೆ ಫಸ್ಟ್ ಟೈಮ್ ಬಂದಿರೋದು. ಸೊ ಅವ್ರು ಇನ್ನೂ ಪೇಂಟ್ ಎಲ್ಲ ಮಾಡಿ ಫಿನಿಶ್ ಮಾಡಿಲ್ಲ. ಯಾರವ ಹೊಡೀರಿ ಹಿಡ್ಕೊಂಡು ನಮ್ಮ ಹೊಲದಲ್ಲೆಲ್ಲ ಬಂದು ಮರಿ ಮೇಯಿಸ್ತಾನವ. ಯಾವನವ? ಓ, ನಮ್ಮ ಮಾವ ಕಣಪ್ಪ ಅವನು. ನಮ್ಮ ಯಜಮಾನ್ರವ್ರ ಅಜ್ಜಿ ಅವರು ಹೊಲದಲ್ಲಿ ಬಾಳೆ ಗಿಡ ಎಲ್ಲ ಹಾಕಿದ್ರು. ಸೊ ಅದನ್ನು ನೋಡೋಕ್ಕಂತ ಹೋಗಿದ್ವಿ ನಾವು. ಎಲ್ಲ ಚೆನ್ನಾಗಿ ಬಂದಿತ್ತು ಬಾಳೆಗೊನೆ ಎಲ್ಲ. ಇವರೇ ನಮ್ಮ ಅಜ್ಜಿಯಲ್ಲಿ ಬರ್ತಾವ್ರು ನೋಡಿ. ಅವರೇ ನಮ್ಮ ಗ್ರ್ಯಾಂಡ್ ಮದರ್. ಇವರೇ ನಮ್ಮ ಅಜ್ಜಿ ಬೋಯ್ಲಿ. ಇವರೇ ನಮ್ಮ ಚಂದ್ರವ. ನೋಡಿ, ಸ್ಮೈಲ್ ಮಾಡಿತಾರೆ, ತುಂಬ ನಗ್ತವ್ರೆ ಖುಷಿಯಾಗಿ. ತುಂಬ ನ್ಯಾಚುರಲ್ ಬ್ಯೂಟಿ ಅವರು. ನಂಗೆ ಗೊತ್ತಿಲ್ಲ ಅಂತ ನನ್ಗೆ ಗೊತ್ತಿಲ್ಲ ಅಂತವ್ರೆ. ಬನ್ನಿ, ಎಲ್ಲ ಕಡೆನೂ ಐತೆ ನೋಡಿ. ಅಲ್ಲೊಂದು ಜೂಮ್ ಹಾಕಿ ವಿಡಿಯೋ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಹತ್ತಿರದಲ್ಲಿ ಐತೆ. ಇಲ್ಲೊಂದು ಐತೆ ನೋಡಿ, ಇಲ್ಲಿ ಹಿಂದ್ಗಡೆ ಐತೆ ನೋಡಿ. ಇಲ್ಲೊಂದು ಮೇಲೆ ಇಲ್ಲಿ ನೋಡಿ. ಇಲ್ಲಿ ಇನ್ನೊಂದು ಚೆನ್ನಾಗೈತೆ. ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗೈತೆ. ಏನೋ ಮಾತ್ರ ಇತ್ತಕ್ಕೆ ತಿರುಗಿ ಸುಮಾರಾಗಿ ಅದಕ್ಕಪ್ಪ ದಪ್ಪಕ್ಕೆ. ದಪ್ಪ ಇಪ್ಪ ಪಾಟಿ ಐತ. ಇದು ಯಾವ್ದ? ಯಾವ್ದೇ ಇದು? ಲೊಕೇಶನ್ ಶಿಫ್ಟ್. ಬನ್ನಿ ನೋಡಿ, ಇವರೇ ನಮ್ಮ ಮಾವ. ನಮಗೋಸ್ಕರ ನಮ್ಮ ಯಜಮಾನ್ರವ್ರ ಮಾವ ಎಳ್ನೀರು ಕಿತ್ಕೊಡ್ತಾಯಿದ್ರು. ಸೊ ಇದು ಅವ್ರದ್ದೇ ಎಳ್ನೀರು ಮರ. ಇದರಿಂದ ಹತ್ತಿ ಪಾಪ ಕಿತ್ತಿ ನಮಗೋಸ್ಕರ ಎಳ್ನೀರು ಕರೆಕ್ಟ್ ಮಾಡಿಕೊಡ್ತಾಯಿದ್ರು. ಒಂದು ಜಮೀನಿಗೆಲ್ಲ ಕಳ್ಳರು ನುಗ್ಬಿಟ್ಟಾರೆ ನೋಡಿ. ಅಲ್ಲೊಬ್ರು ವಯಸ್ಸಾದವರು, ಇಲ್ಲೊಬ್ರು ಯಾರು ಇವರು ಅಂತ ಗೊತ್ತಿಲ್ಲ. ಕಳ್ಳರು ನುಗ್ಬಿಟ್ಟಾರೆ ನಮ್ಮ ಜಮೀನಿಗೆ. ನೋಡಿ, ಇಲ್ಲೊಬ್ಳು ಅವಳು, ಇವಳು ಕಳ್ಳಿ. ನೀನು ಜಮೀನಿಗೆ ಓನರ್. ಎಳ್ನೀರೆಲ್ಲ ಕುಡಿದು ಮನೆಗೆ ಓಡೋಣ ಅಂದ್ಬಿಟ್ಟು ಟೈಮ್ ಆಯ್ತು ಅಂತ ನಮ್ಮ ಯಜಮಾನ್ರು ಕುರಿನೆಲ್ಲ ಇಟ್ಕೊ ಬರ್ತಾಯಿದ್ರು. ಟುರ್ಬ್ಯಾನ ಸೊ ಅಲ್ಲಿಂದ ನಾವು ಹಾಗೆ ಕುರಿನ ಅಟ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. 5 ಗಂಟೆ ಆಯ್ತು. ನನ್ನ ಇದು ಬರ್ತಕ್ಕಪ್ಪ ಅಂದ್ರ ಇಲ್ಲಕ್ಕವ. ಆಡ್ಬೋದು ಅಂತ ಆಟದಲ್ಲಿ ಹೋದ್ರೆ ಆಡ್ಬೋದು. ಅದು ಬಸ್ಸಲ್ಲಿ ಆಡಕದ್ದ ಅಂತ ಬೇರೆ ಕೆಲ್ಸಕ್ಕೆ ಅದಕ್ಕವ 6 ಗಂಟೆ
ಇಲ್ಲಿ ಗಂಟು ಕೂತಿರೋ ನೋಡು. ಹೋದ್ಮೇಲೆ ನೋಡ್ತಾರೆ ಅಲ್ಲ. ಊಟ ಅಕ್ಕಿ ಊಟ ಕುಡಿ ಕುಡಿ ಅಕ್ಕಿ ಊಟ ಅಂಕಲ್ ಅಕ್ಕಿ ಊಟ ಮಾತ್ರ ಅದು ಫೋಟೋ ಬಂದಿದ್ದು. ಇಲ್ಲಿ ಹಿಡ್ಕೊಳ್ಳ ಚಂದ್ರಮ್ಮ ಹಿಡ್ಕೊಳ್ಳ ಇಲ್ಲಿ ಹಿಂಗಿತ್ತಲ್ಲ ಕಾಯಿ ಬಿಟ್ಕೊಂಡು ವೈನೇನ್ ಮಾಡಿಯೇ ಬಾಯಿನೆಲ್ಲ ಅವಾಗ ಒಂದ್ ಮೂಟ ಕೊಟ್ರು ಕೊಡಿ 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 ಬರೋ ಹಂಗನ್ಬಿಡಿ ಹಾಕ್ಲಾ ಕುಂತ ಹಾಕು ಇಲ್ಲಿ ಅವಾಗ ಅತ್ತ ಇವ್ರಿಬ್ರು ನೋಡ್ಬೋದು ಅತ್ತ ತಗೊಂಡು ಬಿಲ್ಗೆ ತಗೊಂಡು ಬೆಳಿಗ್ಗೆ 6 ಗಂಟೆ ಆಯ್ತು ಮಲಿಕೆ ಕೂತಿದ್ದು ಆಯ್ತಾಳ ಮಾಗೇಶ ಅಂತ ತಕ್ಷಣ ಮಗನ್ ನೆನ್ಪಾಗ್ಬಿಡ್ತಾನೆ ಮತ್ತೆ ಮಗ ಹಾಕ್ಬಿಡ್ತಾನೆ. ಎಲ್ಲರ ಜೊತೆ ಹರಟೆ ಮತ್ತು ಕಾಮಿಡಿ ತಮಾಷೆ ಎಲ್ಲ ಮಾಡಿ ನಂತರ ಗೇಮ್ ಯಾವ್ದಾರು ಆಡೋಣ ಅಂದ್ಬಿಟ್ಟು ಚೌಕಾಬಾರ್ ಗೇಮ್ ಆಡೋಣ ಅಂತ ಡಿಸೈಡ್ ಮಾಡಿ ಎಲ್ಲರೂ ಚೌಕಾಬಾರ್ ಆಡ್ತಾ ಇದ್ವಿ. ಇಲ್ಲಿ 8 ಗೊತ್ತು ಸುಮ್ಮನಿರು. 8 ಯಾವ್ದು ಇಲ್ಲ. ಯಾವ್ದು ಇಲ್ಲ ಬಿಡು. 8 ಗಟ್ಟ ಆಯ್ತದಲ್ಲ, ಇದೊಂದು 8 ಗಟ್ಟಕ್ಕೆ ಹಾಕ್ತಾಳು. ಹೊಡೆದಾಕ್ಬೇಕು ನೀವು. ಹೋಯ್ತು ಹೋಯ್ತು. ಕಾಯಿ ಹೊಡೆದವ್ರು ನೀ ಅಮ್ಮ ಮಗನ ಕೈ ಎಗ್ರಿಸ್ಬಿಟ್ರು. ಬಾ ಸಿಗಾಕ ನಂಗೆ ಕೊಡ್ತಿದ್ದೆ ಕಾಯಿ. 8 ಡೇ 1 2 3 4 5 6 7 8 1 ಇಟ್ಕೊಬಿಡು ಯಾರೆಲ್ಲ ನೋಡ. ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಸೊ ಇದು ಡೇ 2 ಅಂದರೆ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಇದು ಕಂಟಿನ್ಯೂಷನ್ ಲಾಗ್ ಮಾಡ್ತಾ ಇರೋದು. ಸೊ ಇವಾಗ ನಾವು ಸೀತಾಪಾಜಿ ಬೆಟ್ಟಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಇವಾಗ ಹೊರಡಬೇಕು. ನಮ್ಮ ಮನೆ ದೇವ್ರಿಗೆ ಹೋಗೋದು ಇನ್ನೂ ಲೇಟ್ ಆಗಿರೋದ್ರಿಂದ ಅದಕ್ಕೆ ಸೀತಾಪಾಜಿ ಬೆಟ್ಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಸಮೇತ. ಸೊ ಲೊಕೇಶನಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ವೇಟ್ ಮಾಡಿ ವಾಚ್. ಪಟ್ಟಿ ಹೊಡೆದ್ರಲ್ಲ 3 ಪಟ್ಟಿ ಅದೇ ಕಲ್ಲಾಗಿದ್ದು. ಹಲೋ ಮೈಸೂರು ಬೆಟ್ಟಿಗೆ ಬಂದು ಇಲ್ಲಿ ಕೂತ್ಕೊಂಡ್ರಂತ ಅದಕ್ಕೆ ಅದಮ್ಮನೋ ಕಾಣಿಸ್ತಾರದ ಇಲ್ಲಿ ಅದಕ್ಕೆಲ್ಲ ಬಿಟ್ರದು. ಸೊ ಫೈನಲಿ ಎಲ್ಲರೂ ದೇವಸ್ಥಾನ ಹತ್ರ ರೀಚ್ ಆದ್ವಿ. ಸೊ ದೇವಸ್ಥಾನನ ನೋಡಿ ತುಂಬ ಖುಷಿ ಆಯಿತು. ತುಂಬ ವರ್ಷಗಳಾಗಿತ್ತು ಈ ದೇವಸ್ಥಾನಕ್ಕೆ ಬಂದು ನಾವೆಲ್ಲರೂ ಜೊತೆಯಲ್ಲಿ ಫ್ಯಾಮಿಲಿ ಸಮೇತ ಅಂತೂ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಬಂದು ಈ ದೇವಸ್ಥಾನ ನೋಡಿ ಹಾಗೆ ಸುತ್ತಮುತ್ತ ವಾತಾವರಣ ನೋಡಿ ತುಂಬಾ ಖುಷಿ ಆಯಿತು. ನಂತರ ಆಟೋವನ್ನು ಪಾರ್ಕ್ ಮಾಡಿ ನಂತರ ಇಲ್ಲಿ ಬಂದು ಧೂಪ ಹಾಕಿ ಒಳಗಡೆ ಹೋದ್ವಿ. ಸೊ ಬನ್ನಿ ಒಳಗಡೆ ಹೋಗೋಣ.
ನಂತರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ನಿಂತಿದ್ವಿ. ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಆಚೆ ಬಂದಾಗ ಕೆಳಗಡೆ ಹೋಗಬೇಕಾದ್ರೆ ದೇವಸ್ಥಾನ ಸಿಗುತ್ತೆ. ಸೊ ಆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಾವೆಲ್ಲ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಸೊ ಸುತ್ತಮುತ್ತ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಹಬ್ಬ ಒಂಥರ. ಸೊ ನಾವು ಶ್ರೀ ಚೋಳ ಪಾಂಡೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಂತರ ನಾವು ಮನೆಗೆ ಹೊರಟ್ವಿ. ಸೊ ಮನೆಗೆ ಬಂದ ಮೇಲೆ ಮಳೆ ತುಂಬ ಬರ್ತಾಯಿತ್ತು. ಸೊ ನಾವು ದೇವಸ್ಥಾನಕ್ಕೆ ಹೋಗೋಕೆ ಇನ್ನೂ ಟೈಮ್ ಇರೋದ್ರಿಂದ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಸೊ ಬೇಜಾರಾಗ್ತಾಯಿತ್ತು. ಅದಕ್ಕೋಸ್ಕರ ಎಲ್ಲರೂ ಕೂತು ಮಾತಾಡ್ತಾ ಇದ್ವಿ. ಸೊ ನೋ ಆಪ್ಷನ್ಸ್, ಮಳೆ ಬಂದಾಗ ಈಚೆ ಹೋಗೋಕ್ಕಾಗಲ್ಲ. ಸೊ ಫೈನಲಿ ಲೈಟಾಗಿ ಮಳೆ ನಿಲ್ತು. ಸೊ ನಾವು ಡೈರೆಕ್ಟಾಗಿ ಶ್ರೀ ಬಸವೇಶ್ವರ ದೇವಾಲಯ ನಮ್ಮ ಮನೆ ದೇವ್ರಿಗೆ ಬಂದ್ವಿ. ಬಂದು ಧೂಪ ಹಾಕಿ ನಂತರ ದರ್ಶನ ಮಾಡೋಣ ಅಂತ ಒಳಗಡೆ ಹೋದ್ವಿ. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಬಸವೇಶ್ವರ ದೇವಸ್ಥಾನದಲ್ಲಿ ರಶ್ ಇದ್ದರು. ಸೊ ತಮ್ಮಡಪ್ಪ ಅವರು ಪೂಜೆ ಮಾಡಿ ಪ್ರಸಾದ ಕೊಟ್ಟರು. ಸೊ ದರ್ಶನ ಮುಗಿಸ್ಕೊಂಡು ನಂತರ ನಾವು ಅಲ್ಲಿಂದ ಡೈರೆಕ್ಟಾಗಿ ಹೊರಟ್ವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನೆಕ್ಸ್ಟು ಮತ್ತೆ ನಮ್ಮ ಮನೆ ದೇವರು ಹೆಣ್ಣು ದೇವರಾದ ಶ್ರೀ ದೊಡ್ಡಮಾರಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸೊ ಇಲ್ಲೂ ತುಂಬ ಜನ ರಶ್ ಇದ್ದರು. ಯಾಕಪ್ಪ ಅಂತಂದರೆ ಭಾನುವಾರನೇ ಬಸವೇಶ್ವರ ದೇವಸ್ಥಾನ ಮತ್ತು ದೊಡ್ಡಮಾರಮ್ಮ ತಾಯಿ ದೇವಸ್ಥಾನದಲ್ಲಿ ಎರಡೂ ರಶ್ ಇರ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ತುಂಬ ರಶ್ ಇದ್ದರು. ಕೈ ಮುಗಿದು ಅಲ್ಲೂ ಧೂಪ ಹಾಕಿ ಒಳಗಡೆ ಹೋದ್ವಿ. ತುಂಬ ತಿಂಗಳ ನಂತರ ನಮ್ಮ ಮನೆ ದೇವ್ರಿಗೆ ಬಂದಿರೋದ್ರಿಂದ ತುಂಬ ಖುಷಿ ಆಗ್ತಿದೆ. ಹಾಗೆ ಪಾಸಿಟಿವ್ ವೈಬ್ಸ್, ಹಾಗೆ ತುಂಬ ನೆಮ್ಮದಿ ಸಹ ಅನಿಸ್ತಿತ್ತು. ಸೊ ಹಾಗೆ ಫೈನಲಿ ಶ್ರೀ ದೊಡ್ಡಮಾರಮ್ಮ ತಾಯಿ ದರ್ಶನವನ್ನು ಮುಗಿಸಿ ನಾವು ಇಲ್ಲಿಂದ ಡೈರೆಕ್ಟ್ ಇವಾಗ ಮೈಸೂರಿಗೆ ಹೋಗ್ತೀವಿ. ಸೊ ಅಲ್ಲಿಂದ ಫೈನಲಿ ಮೈಸೂರಿಗೆ ರೀಚ್ ಆದ್ವಿ. ತುಂಬ ಸುಸ್ತಾಗಿದ್ದರಿಂದ ಎಲ್ಲರೂ ಜ್ಯೂಸ್ ಕುಡಿದು ನಂತರ ನಾವು ನಮ್ಮ ಮನೆಗೆ ಹೊರಟ್ವಿ.